ಶೀಲ ಅನ್ನೋದು ತಪ್ಪು. ಶೀಲ ಅನ್ನೋದು ಒಳ್ಳೇದಕ್ಕೂ ಶೀಲ ಅಂತಾರೆ. ಇಲ್ಲ 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 ಶೀಲ 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 ಅನ್ನೋದು ತಪ್ಪು. ಶೀಲ ಹೌದೌದೌದು. ನಿಮ್ ಡಿಕ್ಷನರಿಯಲ್ಲಿ ಇಂಥ ಪದಗಳಿದ್ರೆ ನಿಮ್ಮಂತ ಮನಸ್ಥಿತಿ ಇರಬಾರ್ದು. ನಿಮ್ ಡಿಕ್ಷನರಿಯಲ್ಲಿ ಬರೀ ಶೀಲದ ವಿಚಾರ ಇದೆ ಅಂದ್ರೆ ಸುಮ್ನೆ ಇರಿ ಸರ್. ನಿಮ್ಮನ್ನ ಪಾರ್ಟಿ ಕಳಿಸಿದೆ, ಹಾಗಾಗಿ ನಾನು ಇದನ್ನ ಮುಂದುವರಿಸ್ತೀನಿ. ಅದರ್ವೈಸ್ ನನ್ನ ಸಮಯ ಹಾಳಾಗ್ತಾ ಇದೆ, ನಾನು ಇಲ್ಲಿಗೆ ಸ್ಟಿಕ್ ಆನ್ ಆಗಲ್ಲ ಅನ್ನೋ ಕಾರಣಕ್ಕೆ ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ. ನಿಮಗೆ ಶೀಲ ಅನ್ನೋ ಪದವನ್ನ ಬಳಸಿರೋದಕ್ಕೆ ನಿಮಗೆ ಒಂದಿಷ್ಟು ಏನು ಅನಿಸ್ತಾ ಇಲ್ಲ, ನಾನು ಸಾರಿ ಕೇಳಲ್ಲ ಅಂದ್ರೆ ನಿಮ್ಮ ಮಾನಸಿಕ ಸ್ಥಿತಿ ನಿಮ್ಮನ್ನು ಬಿಟ್ಬಿಡ್ತೀನಿ ಸರ್. ಲೆಟ್ ಅಸ್ ಕಮ್ ಟು ದಿ ಟಾಪಿಕ್. ಎಸ್, ಈಗ ಬರ್ತಾ ಇರುವಂತಹ ಅಪ್ಡೇಟ್ಸ್ 154 ಸ್ಥಾನಗಳಲ್ಲಿ ಬಿಜೆಪಿ ಮೈತ್ರಿಕೂಟ, ಕಾಂಗ್ರೆಸ್ ಮೈತ್ರಿಕೂಟ 83 ಸ್ಥಾನಗಳಲ್ಲಿ, ಅದರಲ್ಲೂ ಕೂಡ RJD 62, ಕಾಂಗ್ರೆಸ್ 16, CPM 4 ಮತ್ತು ಅದರ್ಸ್ 1. ಈ ಕಡೆ NDA ಮೈತ್ರಿಕೂಟದ ನಂಬರ್ಸ್ ನನಗೆ ಸ್ವಲ್ಪ ಕ್ಯೂರಿಯಾಸಿಟಿ ಬಹಳ ಇರುವಂಥದ್ದು. ಬಿಜೆಪಿ 64, JDU 71, LJP 16 ಮತ್ತು ಇತರೆ 5. ಚಿನ್ನಾರಾಮ್ ಅವರೇ, ಇವತ್ತು ನೋಡಿ, ನೀವು ಶೀಲದ ಬಗ್ಗೆ ಒಂದು ಮಾತಾಡ್ತಾರೆ, ನಾನು ಮತ್ತೆ ಅದನ್ನ ಪ್ರಸ್ತಾಪ ಮಾಡಲ್ಲ. ಶೀಲ ಅಂತಕ್ಕಂಥ ವಿಚಾರನ ತಪ್ಪಾಗಿದೆ ಅಂತಕ್ಕಂಥ ಒಂದು ಮಾತು ಸಾರ್ವಜನಿಕರಿಗೆ ಹೇಳ್ಬೇಕಂತ ಕಾಂಗ್ರೆಸ್ ಅಧೋಗತಿಗೆ ಹೋಗಿದೆ. ಕಾರಣ ಅವರ ಮನಸ್ಥಿತಿಗಳು ನೀವು ಇಷ್ಟು ಸೋಲ್ತಾ ಇದ್ರ ಡಿಕ್ಷನರಿಯಲ್ಲಿ ಶೀಲಾ ಪದದ ಅರ್ಥ ಉತ್ತಮ ಸ್ವಭಾವ. ಯಾವನೋ ಒಬ್ಬನು ಬಂದು ರೇಪ್ ಮಾಡಿದ ತಕ್ಷಣ ಆ ಹೆಣ್ಣುಮಗಳ ಸ್ವಭಾವ ಹಾಳಾಗೋಯ್ತು. ಶೀಲಾ ಪದದ ಅರ್ಥ ನೈತಿಕತೆ. ಸೊ ಯಾವನೋ ಒಬ್ಬನು ಕಿತ್ತೋದವನು ಬಂದು ರೇಪ್ ಮಾಡಿದ ತಕ್ಷಣ ಆ ಹೆಣ್ಣುಮಗಳ ನೈತಿಕತೆ ಕಳೆದು ಹೋಗ್ಬಿಡ್ತು ಮತ್ತು ಆಕೆಯ ಚಾರಿತ್ರ್ಯ. ಸೊ ಯಾವನೋ ಒಬ್ಬನು ಬಂದು ರೇಪ್ ಮಾಡಿದ ತಕ್ಷಣ ಆಕೆಯ ಚಾರಿತ್ರ್ಯ ಕುಲ್ಗೆಟ್ಟೋಯ್ತು. ಇದು ಕಾಂಗ್ರೆಸ್ ಅವರ ಮನಸ್ಥಿತಿ ಅಷ್ಟೇ. ಮುಂದಕ್ಕೆ ಹೋಗೋಣ. ರಾಕೇಶ್ ಸಿನ್ಹಾ ಅವರು ಹೇಳಿದ್ದು, ಈ ದೇಶದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಆಗ್ತಕ್ಕಂತ ದೌರ್ಜನ್ಯಗಳೆಲ್ಲ ಡೆಲ್ಲಿ ಒಂದು ಓಟು ಇಲ್ಲಿ ಬಂದು ಓಟ್ ಹಾಕಿದ್ರು. ಹೆಣ್ಣು ಮಕ್ಕಳ ಮೇಲೆ ಆಗ್ತಕ್ಕಂತ ದೌರ್ಜನ್ಯಕ್ಕೆ ಭಾರತ ದೇಶದಲ್ಲಿ ಇದು ಶಿಕ್ಷೆ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ಒಪ್ಪತ್ತೀರಾ ಅದನ್ನ? ಶಿಕ್ಷೆ ಇಲ್ಲ ಅಂತ ಹೇಳಿದ್ದಾರೆ ರಾಕೇಶ್ ಸಿನ್ಹಾ. ಇವತ್ತು 151 ಸ್ಥಾನಗಳಲ್ಲಿ ಬಿಜೆಪಿಯ ಒಂದು ಮೈತ್ರಿಕೂಟ ಮುನ್ನೆ ಹೋಗ್ತಾ ಇದೆ. ಇನ್ನೂ ಅತಿ ರಿಸಲ್ಟ್ ಬರೋಷ್ಟೊತ್ತಿಗೆ ಇನ್ನೂ ಜಾಸ್ತಿ ಹೋಗುತ್ತೆ ಅಂತ ನಿರೀಕ್ಷೆಯಲ್ಲಿ ಇದೀವಿ ನಾವು. ಇವತ್ತು ಕಾಂಗ್ರೆಸ್ ಅಧೋಗತಿಗೆ ಹೋಗಿದೆ ಅಂತ ತಕ್ಷಣ ಸಾಕ್ಷಿ ಇಲ್ಲೇ ಇದೆ. ಇವತ್ತು ಪೂರ್ತಿ ರಿಸಲ್ಟ್ ಬಂದಾಗ ಅವ್ರು ಇನ್ನೂ ಅಧೋಗತಿಗೆ ಹೋಗ್ತಾರೆ. ಇವತ್ತು ಬಿಜೆಪಿ ಮತ್ತು ಮೈತ್ರಿಕೂಟ ಇವತ್ತು ಜನ ಕೈ ಹಿಡಿದಿದ್ದಾರೆ. ಸರ್ ಉಗಾರ್ ಸರ್, ನಂಬರ್ಸ್ 151 ಎಲ್ಲ ಸಮೀಕ್ಷೆಗಳು ಕೊಟ್ಟಂತ ಸರಾಸರಿ ಇದೆ ನಂಬರ್. ಹೌದಲ್ಲ ಸರ್? ಎಲ್ಲ ಸಮೀಕ್ಷೆಗಳನ್ನು ಸೇರಿಸಿದರೆ ಅಲ್ಲ, ಒಂದು 130 135 ಅಂದ್ರೆ ಆವರೇಜ್ ಅಲ್ಲಿ ಸರ್ 135ರಿಂದ 140 ಅಂತ ಅನ್ಕೊಂಡಿದ್ವಿ. ಎಲ್ಲ ಪೋಲ್ಗಳನ್ನ ನಾವು ಪೋಲ್ ಆಫ್ ಪೋಲ್ಸ್ ಎಲ್ಲ ನೋಡಿದ್ರೆ 150 ಪ್ಲಸ್ ಆಗ್ತಿತ್ತು ಎಲ್ಲ. ಯಾಕಂದ್ರೆ 209 ಕೊಟ್ಟವರು ಇದ್ದಲ್ಲ, ಅದೆಲ್ಲ ಸೇರಿಸಿದ್ರೆ 150 ಪ್ಲಸ್ ಆಗ್ತಾ ಇತ್ತು. ಸದ್ಯದ ಈಗ 10 ಗಂಟೆ ಆಯ್ತು, ಇನ್ನು ಎಲ್ಲ ಅದೇ ರೀತಿ ಬರ್ತಾ ಇದೆ. ಆದ್ರೆ ಯಾವುದು ಕೂಡ ಒಂದು ರಿಸಲ್ಟ್ ಇನ್ನೂ ಬಂದಿಲ್ಲ. ಎಲ್ಲವೂ ಪ್ರಕಟಿತ ಫಲಿತ ಯಾವುದು ಮುನ್ನಡೆ ಇದೆ ಏನು ಅಂತ. ಬಟ್ ಇವೆಲ್ಲ ಮುನ್ನಡೆ ಇರೋದು ಇದು ಡೈರೆಕ್ಷನ್ ಅಂತ ಬಹಳ ಸ್ಪಷ್ಟವಾಗಿ ತೋರಿಸ್ತಾ ಇದೆ. NDA ಅಂತೂ ಡೆಫಿನೆಟ್ಲಿ ಅಲ್ಲಿ ಬಹುಮತವನ್ನು ಗಳಿಸುತ್ತೆ ಅಂತ ಈ ಟ್ರೆಂಡ್ ಅನ್ನ ನೋಡಿದಾಗ ಗೊತ್ತಾಗತ್ತೆ. ಅದು ಇಷ್ಟೊಂದು ದೊಡ್ಡ ಪ್ರಮಾಣದೊಳಗಡೆ ಆಗತ್ತಾ ಅನ್ನೋದನ್ನ ನೋಡ್ಬೇಕಷ್ಟೇ. ಬಟ್ ಇಬ್ಬರು DCMಗಳಿಗೆ ಹಿನ್ನಡೆ NDA ಮೈತ್ರಿಕೂಟದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಆಡಳಿತ ವಿರೋಧಿ ಅಲೆ ಅನ್ನೋದು ಸರ್ ನಿತೀಶ್ ಕುಮಾರ್ ಅವ್ರಿಗೆ ತರದೇ ಇರ್ಬೋದು, ಬಟ್ ಅವರ ಪಾರ್ಟಿಯ ಕೆಲವರು ಏನು ರಿಪೀಟೆಡ್ ಕ್ಯಾಂಡಿಡೇಟ್ಸ್ ಇದ್ದಾರೆ ಅವ್ರಿಗೆ ತಟ್ಟಿರಬಹುದಾ ಅಂತ? ಇಲ್ಲ, ಆಡಳಿತ ವಿರೋಧಿ ಅಲೆ ಅಲ್ಲಿ NDAದೊಳಗಡೆ ನಿತೀಶ್ ಕುಮಾರ್ಗಿಂತ ಹೆಚ್ಚು ಬಿಜೆಪಿಗೆ ಇತ್ತು ಅಂತ ಒಂದು ಪೋಸ್ಟರ್ ಹಾಕಿದ್ದಾರೆ. ಹೌದು, ಟೈಗರ್ ಅಭಿ ಜಿಂದಾ ಅಂತ. ಅವರು ಕೌಂಟ್ ಡೌನ್ ಮಾಡ್ತಾ ಇದ್ದಾರೆ ಲಾಸ್ಟ್ 10 ಡೇಸಿಂದ. 10 ದಿವಸದ ನಂತರ ಬಿಜೆಪಿ ಅವರು ಎಂದೂ ಕೂಡ ನಿತೀಶ್ ಅವರ ಹೆಸರು ಹೇಳದೇ ಇದ್ರು. ನಿತೀಶ್ ಪಾರ್ಟಿಯಿಂದ 10 ದಿವಸದ ನಂತರ ನಿತೀಶ್ ಸರ್ಕಾರ, 9 ದಿವಸದ ನಂತರ
ನಿತೀಶ್ ಸರ್ಕಾರ ಅಂತ ಅವರು ಕೌಂಟ್ ಡೌನ್ ಮಾಡ್ತಾ ಇದ್ದಾರೆ. ದೇ ಆರ್ ವೆರಿ ಕಾನ್ಫಿಡೆಂಟ್. ಯಾಕಂತಂದರೆ ಅವ್ರಿಗೆ ಬೇರೆ ಆಪ್ಷನ್ಗಳು ಕೂಡ ಇದೆ. BJP ಮುಖ್ಯಮಂತ್ರಿ ಮಾಡದೇ ಇದ್ದರೆ ಅವ್ರಿಗೆ ಬೇರೆ ಆಪ್ಷನ್ ಇದೆ, ಮತ್ತು ಅವರನ್ನು ಮುಖ್ಯಮಂತ್ರಿ ಮಾಡೋದನ್ನು ಬಿಟ್ಟು BJPಗೆ ಬೇರೆ ಆಪ್ಷನ್ ಇಲ್ಲ. BJP ಅನಿವಾರ್ಯವಾಗಿ ಮಾಡಲೇಬೇಕು. BJP JDUಗಿಂತ ಹೆಚ್ಚು ಸೀಟ್ ತೊಗೊಂಡ್ರೂ ಕೂಡ ಬಿಜೆಪಿ 61, JDU 71. ಇನ್ ಕೇಸ್ BJP JDUಗಿಂತ ಹೆಚ್ಚು ಓಟ್ ತೊಗೊಂಡ್ರೂ ಕೂಡ ಅವರು ನಿತೀಶ್ ಕುಮಾರ್ ಅವರನ್ನೇ ಮುಖ್ಯಮಂತ್ರಿ ಮಾಡಬೇಕಾಗತ್ತೆ. ಆ ಥರದ ಅನಿವಾರ್ಯ ಸ್ಥಿತಿ ಅಲ್ಲಿ ಇದೆ. ಇಲ್ಲದೇ ಇದ್ದರೆ ನಿತೀಶ್ ಕುಮಾರ್ ಅಂತೂ ಬಿಟ್ಕೊಡಲ್ಲ ಅಷ್ಟು ಸುಲಭವಾಗಿ. ಅವ್ರಿಗೆ ಬೇರೆ ಆಪ್ಷನ್ ಕೂಡ ಇದೆ. ಕಳೆದ ಬಾರಿ 43 ಸೀಟ್ ಗೆದ್ದಿದ್ರು, ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರು. ಅದಕ್ಕೊಂದು ಕಾರಣ ಏನು ಇತ್ತಂದರೆ ಅವಾಗ ಬಿಫೋರ್ ಇಲೆಕ್ಷನ್ ಅವ್ರನ್ನ CM ಕ್ಯಾಂಡಿಡೇಟ್ ಅಂತ ಅನೌನ್ಸ್ ಮಾಡಿದರು. ಈ ಸಾರಿ BJP ಬಹಳ ಎಚ್ಚರಿಕೆಯಿಂದ ಅವರನ್ನು ಬಿಫೋರ್ ಇಲೆಕ್ಷನ್ ಅನೌನ್ಸ್ ಮಾಡಲಿಲ್ಲ. ಅಂಥದ್ದೇ ಪರಿಸ್ಥಿತಿ ಬಂದರೆ ನಾಳೆ ಅದೇ ನಾವು ಹೇಳಿದ್ದೇ ನಮಗೆ ಮುಳುವಾಗಬಾರ್ದು ಅನ್ನೋ ಕಾರಣಕ್ಕೆ BJP ಒಂದು ಕನಸು ಕಾಣ್ತಾ ಇದೆ, ಬಿಹಾರದೊಳಗಡೆ BJPಯ ಮುಖ್ಯಮಂತ್ರಿ ಆಗಬೇಕು ಅಂತ. NDA ಅಧಿಕಾರಕ್ಕೆ ಬರ್ಬೋದು, ಆದರೆ BJPಯ ಮುಖ್ಯಮಂತ್ರಿ ಆಗಬೇಕು ಮೊದಲನೇ ಬಾರಿಗೆ ಅನ್ನುವ BJPಯ ಮಹತ್ವಾಕಾಂಕ್ಷೆ ಕನಸೇನಿದೆ, ಇಡೀ ಹಿಂದಿ ಬೆಲ್ಟಿನ ಎಲ್ಲ ರಾಜ್ಯಗಳಲ್ಲೂ ಬಿಹಾರ ಒಂದನ್ನು ಹೊರತುಪಡಿಸಿದರೆ ಎಲ್ಲ ರಾಜ್ಯಗಳಲ್ಲಿ BJP ಮುಖ್ಯಮಂತ್ರಿ ಆದರು. ಬಿಹಾರದೊಳಗಡೆ ಇನ್ನೂ ಆಗಿಲ್ಲ. ಆ ಒಂದು ಕನಸು ಈಡೇರಿಸಿಕೊಳ್ಳುವಂಥ BJPಯ ಒಂದು ಏನು ಆಸೆ ಇದೆ, ಅದು ಈ ಬಾರಿ ಕೂಡ ಕೈ ಈಡೇರಲಿಕ್ಕಿಲ್ಲ. ಅವ್ರ ಪಾರ್ಟಿ ಅಧಿಕಾರದಲ್ಲಿ ಇರ್ಬೋದು, NDA ಅಧಿಕಾರಕ್ಕೆ ಬರ್ಬೋದು, ಆದರೆ BJPಯ ಮುಖ್ಯಮಂತ್ರಿ ಆಗುವ ಸಾಧ್ಯತೆಗಳು ಬಹಳ ಕಡಿಮೆ ಅಂತ ಅನಿಸುತ್ತೆ. ಅಂದರೆ ಸರ್, ಇಲ್ಲಿ ಈಗ ಮಹಿಳೆಯರು ಮತ್ತು ಯೂತ್ಸ್ ಎರಡು ಡಿವೈಡ್ ಆಗಿದ್ವು ಸರ್. ಮಹಿಳೆಯರು ಪಕ್ಕಾ NDA ಮೈತ್ರಿಕೂಟಕ್ಕೆ ಮತ್ತು ಯೂತ್ಸ್ ಏನಿದೆ ಅದು ಮಹಾಗಠಬಂಧನ್ಗೆ ವೋಟ್ ಹಾಕ್ತಾರೆ ಅನ್ನುವಂಥ ಕೆಲವೊಂದು ವಿಶ್ಲೇಷಣೆಗಳು ಹೊರಗಡೆ ಬಂದವು.